ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಗೋಟೆದ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ದುಶ್ಚಟಗಳ ಭಿಕ್ಷರಿ ಸದ್ಗುಣಗಳ ದೀಕ್ಷೆ ವ್ಯಸನ ಮುಕ್ತಿ ಹಳ್ಳಿಗಳ ಸಂಕಲ್ಪ ರೀ ಜನಜಾಗೃತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್ ನೋಡ್ರಿ, ಇವತ್ತು ನಮ್ಮ ಯಾವ ಸ್ವಾಮೀಜಿಯವರು ಬಂದರು ನಮ್ಮ ಗೋಟೆದ ಗ್ರಾಮಕ್ಕಪ್ಪ ಅಂದರೆ ಜಮಖಂಡಿಯ ಹುಲಿಯ ಮಠದ ಶ್ರೀ ಪರಮ ಪೂಜ್ಯ ಆನಂದ ಮಹಾಸ್ವಾಮೀಜಿಯವರು ತಮ್ಮ ದಿವ್ಯ ಪಾದಗಳನ್ನ ಸ್ಪರ್ಶನೆ ಮಾಡ್ಯಾರಿ ಗೋಟೆದ ಗ್ರಾಮದೊಳಗೆ. ಇವರು ಸತತವಾಗಿ 6 ದಿವಸ ಕಾರ್ಯಕ್ರಮ ನಡೆಸಿಕೊಟ್ಟಾರಿ. ನನಗೆ 6 ದಿವಸದೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ನಾನು ವೈಯಕ್ತಿಕ ಕಾರ್ಯಕ್ರಮಕ್ಕೆ ಹೋಗಿದ್ನಿ. ಇವಾಗ ಸ್ವಾಮೀಜಿಯವ್ರನ್ನ ಎತ್ತಿನ ಗಾಡಿ ಒಳಗೆ ಕೂಡಿಸ್ಕೊಂಡು ಮೆರವಣಿಗೆ ಮುಖಾಂತರ ಸ್ಟೇಜಿನ ಮೇಲೆ ಏನು ಮಾಡ್ಲಕತ್ತಾರೆ, ಸ್ವಾಮೀಜಿ ಅವರಿಗೆ ಸ್ಟೇಜಿನ ಮೇಲೆ ತಂದುಬಿಟ್ಟರು. ಸ್ವಾಮೀಜಿ ಅವ್ರ ಸ್ಟೇಜ್ ಮೇಲೆ ತಮ್ಮ ದಿವ್ಯ ಪಾದಗಳನ್ನ ಸ್ಪರ್ಶನೆ ಮಾಡಿದರು. ಏರಿ ಕೂತ್ರಿ ಅವರು. ನಮ್ಮ ಗೋಟೆದ ಗ್ರಾಮದ ಯುವಕರ ಮಂಡಳಿಯವರು ಭಾಳ ಚಂದ ಸಹಕಾರ ನೀಡಿದ್ರಿ ಕಾರ್ಯಕ್ರಮಕ್ಕೆ. ಮುಂದೆ ನಿಂತು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿದರು. ಅದಲ್ದನ ನಮ್ಮ ಗೋಟೆದ ಗ್ರಾಮದ ತಾಯಂದಿರು, ಅಕ್ಕ ತಂಗಿಯರು, ಚಿಕ್ಕ ಮಕ್ಕಳು ಹಿಡ್ಕೊಂಡು ಪ್ರತಿಯೊಬ್ಬರು ಎಲ್ಲ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಾರಿ. ಎಲ್ಲರೂ ಹಣಿಗೆ ವಿಭೂತಿ ಹಚ್ಕೊಂಡು ತಾಯಂದಿರು ರೇಷ್ಮೆ ಸೀರೆ ಉಟ್ಕೊಂಡು ಬಂದ ಏನು ಮಾಡ್ಯಾರಿ ಎಲ್ಲ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಾರು. ಆಮೇಲೆ ಅಣ್ಣ ತಮ್ಮಂದಿರು, ಆಮೇಲೆ ಅಜ್ಜಾರು, ಕಾಕಾರು, ಪ್ರತಿಯೊಬ್ಬರೆಲ್ಲ ನಮ್ಮ ಗೋಟೆದ ಗ್ರಾಮದ ಎಲ್ಲ ಸದ್ಭಕ್ತರಿಗೆ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮುಂದೆ ನಿಂತು ಎಲ್ಲರೂ ತಮ್ಮ ಮನೆ ಕೆಲಸ ಕಾರ್ಯಗಳನ್ನ ಬಿಟ್ಟು ಬಂದು ನಿಂತು ಎಲ್ಲ ಜನಜಾಗೃತಿ ಕಾರ್ಯಕ್ರಮದೊಳಗೆ ಪಾಲ್ಗೊಂಡು ಸ್ವಾಮೀಜಿಯವರ ಹಿತನುಡಿಗಳನ್ನ ಕೇಳಿ ಸಂಕಲ್ಪ ಕೂಡ ಮಾಡ್ಯಾರಿ. ನಮ್ಮ ಯುವಕರ ಮಂಡಳಿಯವರಾಗಲಿ, ಆಮೇಲೆ ಎಲ್ಲರೂ ನಮ್ಮ ಅಣ್ಣನ ಬಳಗದವರು, ಗೋಟೆದವರು ಏನಪ್ಪ ಅಂದ್ರೆ ದುಶ್ಚಟಗಳನ್ನ ಬಿಡ್ತೀವಿ, ತಂಬಾಕು ಸೇವನೆ ಮಾಡೋದು ಬಿಡ್ತೀವಿ, ಮದ್ಯಪಾನ ಸೇವನೆ ಮಾಡೋದು ಬಿಡ್ತೀವಿ, ಗುಟ್ಕ ಅದು ಏನೂ ತಿನ್ನಂಗಿಲ್ಲ ಅಂಥೇಳಿ ಸಂಕಲ್ಪ ಕೂಡ ಮಾಡ್ಯಾರಿ. ಇವರು ಎಲ್ಲರೂ ನಮ್ಮ ಗೋಟೆದ ಗ್ರಾಮದವರು, ಎಲ್ಲ ಸಮಾಜದವ್ರ ಕಾರ್ಯಕರ್ತರು, ಆಮೇಲೆ ನಮ್ಮ ಗೋಟೆದ ಗ್ರಾಮದ ಮಲ್ಲಿಕಾರ್ಜುನ ಶಾಸ್ತ್ರಿ ಅವರು, ಕಾಕ ಅವರು, ಆಮೇಲೆ ಜಮಖಂಡಿಯ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಶಿವಲಿಂಗನ ಚಪ್ಪರ್ ಅವರು ಕೂಡ ಪ್ರತಿಯೊಂದೆಲ್ಲ ಕೆಲಸ ಮುಂದೆ ನಿಂತು ಮಾಡ್ಯಾರು. ಅದಲ್ದನ ನಮ್ಮ ಈಗ ಯಾರು ಆಗಮನಪ್ಪ ಅಂದ್ರೆ ನಮ್ಮ ಬೆಳಗಾವಿಯ ನಿಯೋಜಿತ ಕಾರಂಜಿ ಮಠದ ಉತ್ತರಿ ಅಧಿಕಾರಿಯಾಗಿರುವಂಥ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಯೋಗಿ ಮಹಾಸ್ವಾಮೀಜಿಯವರು ಕೂಡ ತಮ್ಮ ದಿವ್ಯ ಪಾದಗಳನ್ನ ಸ್ಪರ್ಶನೆ ಮಾಡಿದರು ಸ್ಟೇಜ್ ಮೇಲೆ. ಅವರು ಕೂಡ ಬಂದು ಕೂತ್ರಿ. ಇನ್ನೊಬ್ಬರು ನಮ್ಮ ಸ್ವಾಮೀಜಿಯವರು ಗೋಟೆದವರು ಬಸಲಿಂಗಯ್ಯ ಶಿವಲಿಂಗಯ್ಯ ಸ್ವಾಮೀಜಿಯವರು ಕೂಡ ಏನು ಮಾಡ್ಯಾರಿ, ಅವರು ಕೂಡ ತಮ್ಮ ದಿವ್ಯ ಪಾದಗಳನ್ನ ಸ್ಪರ್ಶನೆ ಮಾಡ್ಯಾರ ಸ್ಟೇಜ್ ಮೇಲೆ. 3 ಸ್ವಾಮೀಜಿಯವರು ಕೂಡ ಈಗ ಏನು ಮಾಡಿದ್ರಿ, ಕೂತಾರು ತಮ್ಮ ಹಿತ ನುಡಿಗಳನ್ನ ಹೇಳಾದ್ರು. ಎಲ್ಲ ನಮ್ಮ ಗೋಟೆದ ನಮ್ಮ ತಾಯಂದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ನೋಡ್ರಿ ಎಷ್ಟು ಚಂದ. ಕಾಕ ಅವರು, ಅಜ್ಜ ಅವರು, ಪ್ರತಿಯೊಬ್ಬರಲ್ಲಿ ಯುವಕರ ಮಂಡಳಿಯವರು ಓಡಾಡಿ ಕೆಲಸ ಮಾಡ್ಲಾಕತ್ತಾರು. ಎಲ್ಲರೂ ತಮ್ಮ ಮನೆ ಕೆಲಸ ಬಿಟ್ಟು ಬಂದು ಸತತವಾಗಿ 6 ದಿವಸ ಸ್ವಾಮೀಜಿಯವ್ರ ಹಿತನುಡಿಗಳನ್ನ ಕೇಳಿ ಸಂಕಲ್ಪ ಕೂಡ ಮಾಡ್ಯಾರಿ. ನಾವು ಯಾವ ದುಶ್ಚಟಗಳನ್ನ ಮಾಡೋದಿಲ್ಲ ಅಂಥೇಳಿ. ಇವರ ರೀ ಪರಮ ಪೂಜ್ಯ ಶ್ರೀ ಆನಂದ ದೇವರು ಹುಲಿಯ ಮಠದ ಸ್ವಾಮೀಜಿಯವರು. ಇವರ ಫೋಟೋಗಳು ಕೂಡ ಸಿಗ್ತಾವೆ ನಿಮ್ಗೆ, ಅವೈಲೇಬಲ್ ಇರ್ತಾವೆ. ಯಾವ್ಯಾವ ಕಾರ್ಯಕ್ರಮಕ್ಕೆ ಹೋಗ್ಕಾರ್ಲಿ ಅಲ್ಲಿ ದೊಡ್ಡ ಬೇಕಾದ್ರೆ ದೊಡ್ಡ, ಸಣ್ಣ ಬೇಕಾದ್ರೆ ಸಣ್ಣ, ನೀವು ಫೋಟೋ ದುಡ್ಡು ಕೊಟ್ಟ ತೊಗೋಬೋದು ರೀ ಫ್ರೆಂಡ್ಸ್. ಅದಲ್ದನ ನೋಡ್ರಿ, ನಮ್ಮ ಎಲ್ಲ ಅಂದ್ರೆ 3 ಸ್ವಾಮೀಜಿಯವರಿಗೆ ಅಂದ್ರೆ ರೀ ನಮ್ಮ ಗೋಟೆದವರಾಗಲಿ, ಆಮೇಲೆ ಜಮಖಂಡಿಯವರು ಓಲೆ ಮಠದ ಆನಂದ ಶ್ರೀ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ, ಆಮೇಲೆ ನಮ್ಮ ಬೆಳಗಾವಿ ಕಾರಂಜಿ ಮಠದ ನಿಯೋಜಿತ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಶಿವಯೋಗಿ ಮಹಾಸ್ವಾಮೀಜಿಯವರಿಗೆ ನನ್ನ ಕೋಟಿ ನಮನಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಯಾಕಂದ್ರೆ ಅವ್ರು ಭಾಳ ಬಿಜಿ ಇರ್ತಾರೆ. ಅಂಥ ಬಿಡುವಿನ ವೇಳೆಯಲ್ಲಿ ರೀ ನಮ್ಮ ಗೋಟೆದ ಗ್ರಾಮಕ್ಕೆ ಬಂದ ನಮ್ಮ ಗೋಟೆದ ಗ್ರಾಮದ ಜನರಲ್ಲಿ ಜನಜಾಗೃತಿ ಕಾರ್ಯಕ್ರಮ ಮೂಡಿಸಿ ತಮ್ಮ ಹಿತನುಡಿಗಳನ್ನು ಹೇಳಿ ಅವರಿಗೆ ಮನವರಿಕೆ ಮಾಡಿರಿ, ದುಶ್ಚಟಗಳನ್ನ ದೂರ ಮಾಡುವಂಥ ಸಂಕಲ್ಪ ಕೂಡ ಮಾಡಿಸ್ಕೊಂಡಾರಿ. ಇಂಥ ಒಳ್ಳೆಯ ಕೆಲಸ, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡುವಂಥ ಕೆಲಸ ಮಾಡಾಕತ್ತೀರಿ ಸ್ವಾಮೀಜಿಯವರೇ. ನಿಮಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಅಂದ್ರೆ ಸ್ವಾಮೀಜಿಯವರೇ. ಅದಲ್ದನ ಇವಾಗ ಇನ್ನು ಹಿತನುಡಿಗಳು ಚಾಲು ಆಗೋಕ್ಕಿಂತ ಮುಂಚೆನ ಗೋಟೆದಾರ ಒಬ್ಬರು ತಂಗಿ ಅವ್ರದಾರಿ. ಅವರು ಏನು ಮಾಡ್ಯಾರಿ, ಭಕ್ತಿ ಗೀತೆಗೆ ಡ್ಯಾನ್ಸ್ ಮಾಡ್ಯಾರಿ. ನಾ ಡ್ಯಾನ್ಸಿಂದ ಇಲ್ಲಿ ಲಾಂಗ್ ವಿಡಿಯೋ ಹಾಕಿರೋದಿಲ್ಲ, ಯಾಕಂದ್ರೆ ಡ್ಯಾನ್ಸಿಗೆ ಹಾಡಿಗೆ ಕಾಪಿ ರೈಟ್ ಬರ್ತೈತಿ. ಶಾರ್ಟ್ ವಿಡಿಯೋ ತೊಗೊಂಡಿರ್ತಾನು. ನಿಮ್ದು ಶಾರ್ಟ್ ವಿಡಿಯೋ ಒಳಗೆ ಯೂಟ್ಯೂಬ್ ಚಾನಲ್ ಒಳಗೆ ಹಾಕಿರ್ತಾನೆ ಡ್ಯಾನ್ಸ್ ಮಾಡಿದ ವಿಡಿಯೋ. ಅಲ್ದನ ಇವ್ರ ತಂಗಿಯವ್ರು ಅಲ್ದನ ಇನ್ನೊಬ್ರು ತಂಗಿಯವರು ಕೂಡ ಭಕ್ತಿ ಗೀತೆಗೆ ಡ್ಯಾನ್ಸ್ ಮಾಡ್ಯಾರು. ಅದಲ್ದನ ಗೋಟೆದ ಗ್ರಾಮದಾರ ಒಬ್ರು ತಮ್ಮ ಅವ್ರು ಏನು ಮಾಡ್ಯಾರಿ, ಒಂದು ಸ್ವರಚಿತ ಸ್ವಂತ ಕವನ ಬರ್ಕೊಂಬಂದಾರ, ಕೇಳ್ಕೊಂಬರ್ರಿ. ಗೋಟೆದವರು ತಮ್ಮ ಅವ್ರು ಏನು ಮಾಡ್ಯಾರಿ, ಹಾಡ ಸ್ವಾಮೀಜಿಯವ್ರ ಬಗ್ಗೆ ಹಾಡ ಬರ್ಕೊಂಬಂದಾರು. ಅದನ್ನು ಹಾಡ ಕೇಳ್ರಿ. ಹಾಡದ ಮುಗಿದ ಮೇಲತ್ತ ಫಸ್ಟ್ ಯಾರು ಇವತ್ತು ಹಿತನುಡಿ ಪ್ರವಚನ ಹೇಳಾರ್ದಾರಪ್ಪ ಯಾವ ಸ್ವಾಮೀಜಿಯವ್ರು ಅಂದ್ರೆ ಬೆಳಗಾವಿ ನಿಯೋಜಿತ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ಕಾರಂಜಿ ಮಠದ ಡಾಕ್ಟರ್ ಶಿವಯೋಗಿ ಮಹಾಸ್ವಾಮೀಜಿಯವರು ಹಿತನುಡಿಗಳನ್ನ ಹೇಳ್ಯಾರ. ಕೇಳ್ಕೊಂಬರ್ರಿ, ನಾ ಆಮೇಲೆ ಭೇಟಿಯಾಕ. ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಗೋಡೆ ಗ್ರಾಮದ ಸಮಸ್ತ ತಾಯಂದಿರು ಹಾಗೂ ಪರಸ್ಥಳದಿಂದ ಬಂದಂಥ ಸದ್ಭಕ್ತರು ಹಾಗೂ ಗೋಡೆ ಗ್ರಾಮದ ಸಮಸ್ತ ಸದ್ಭಕ್ತರಿಗೂ ಕೂಡ ಶರಣಾರ್ಥಿಗಳನ್ನು ಅರ್ಪಿಸುತ್ತೇನೆ. ಈಗ ಮೊದಲನೆಯದಾಗಿ ಶ್ರೀ ಆನಂದ ದೇವರುಗಳ ಕುರಿತು ಸ್ವರಚಿತ ಒಂದು ಭಕ್ತಿಗೀತೆ ಇವರಿಂದ
ಹಲೋ. ಗೋಟೆ ಊರಿಗೆ ಬಂದಾರ ನಮ್ಮ ಆನಂದ ದೇವರ, ಗೋಟೆ ಊರಿಗೆ ಬಂದಾರ ನಮ್ಮ ಆನಂದ ದೇವರ, ನಮ್ಮ ಆನಂದ ದೇವರ ಸಮಾಜ ಸೇವೆ ಮಾಡಕ ಬಂದರ ನಮ್ಮ ಆನಂದ ದೇವರ, ದುಷ್ಟ ಚಟಗಳ ಬಿಡಿಸಕ ಬಂದರ ನಮ್ಮ ಆನಂದ ದೇವರ, ಊರಿಗೆ ಯಾತ್ರೆ ಮಾಡಿ ಕೆಟ್ಟ ಚಟಗಳ ಬಿಡಿಸಕ ಬಂದರ ನಮ್ಮ ಆನಂದ ದೇವರ, ಗೋಟೆ ಊರಿಗೆ ಬಂದಾರ ನಮ್ಮ ಆನಂದ ದೇವರ, ಗೋಟೆ ಊರಿಗೆ ಬಂದಾರ ನಮ್ಮ ಆನಂದ ದೇವರ, ದುಷ್ಟ ಚಟಗಳ ಬಿಡಿಸಕ ಬಂದರ ನಮ್ಮ ಆನಂದ ದೇವರ, ಗೋಟೆ ಊರ ಶುದ್ಧಗೊಳಿಸಾಕಾರ ನಮ್ಮ ಆನಂದ ದೇವರ, ಗೋಟೆ ಊರಿಗೆ ಬಂದಾರ ನಮ್ಮ ಆನಂದ ದೇವರ, ಗೋಟೆ ಊರಿಗೆ ಬಂದಾರ ನಮ್ಮ ಆನಂದ ದೇವರ, ಹೆಣ್ಣು ಮಕ್ಕಳ ಚಿಂತೆ ಬಯಲು ಮಾಡಕ ಬಂದಾರ ನಮ್ಮ ಆನಂದ ದೇವರ, ನಮ್ಮ ಆನಂದ ದೇವರ, ನಮ್ಮ ಊರಿಗೆ ಬಂದಾರ ಗೋಟೆ ಗ್ರಾಮಕ್ಕೆ ಬಂದಾರ ಚಟಗಳ ಬಿಡಿಸಕ ಬಂದಾರ ನಮ್ಮ ಆನಂದ ದೇವರ, ನಮ್ಮ ಆನಂದ ದೇವರ, ಆನಂದ ದೇವರ ಮಾತು ಕೇಳಿರಿ ನೀವೀಗ ಜಗದಾಗ ನೀವು ಮುಂದೆ ಬರ್ತೀರಿ, ನಮ್ಮ ಊರಿಗೆ ಬಂದಾರ ನಮ್ಮ ಆನಂದ ದೇವರ, ನಮ್ಮ ಆನಂದ ದೇವರ, ನಮ್ಮ ಆನಂದ ದೇವರ, ನಿಮ್ಮ ಕೆಟ್ಟ ಚಟಗಳನ್ನೆಲ್ಲ ನೀವು ಜೋಳಿಗೆ ಹಾಕಿರಿ, ಆನಂದ ದೇವರ ಆಶೀರ್ವಾದ ಪಡ್ಕೊಳ್ಳಿ, ನಮ್ಮ ಊರಿಗೆ ಬಂದಾರ ಗೋಟೆ ಗ್ರಾಮಿಗೆ ಬಂದಾರ ನಮ್ಮ ಆನಂದ ದೇವರ, ನಮ್ಮ ಆನಂದ ದೇವರ. ಧನ್ಯವಾದಗಳು. ಆನಂದ ದೇವರ ಕುರಿತು ಸ್ವರಚಿತ ಭಕ್ತಿ ಗೀತೆಯನ್ನ ಹಾಡಿದ ಈ ಬಾಲಕನಿಗೆ ಹೃದಯಪೂರ್ವಕ ಅಭಿನಂದನೆಗಳು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಿಲ್ಲರೆ ಮತ್ತಾರು ಇಲ್ಲವಿಯ ಕೂಡಲ ಸಂಗಮ ದೇವ. ಹಾಡ್ಯಾರವನ್ನೆಲ್ಲ ನಿನ್ನೆ ಹಾಡೋರಿಲ್ಲ ಎಲ್ಲ ಕಂಡಪಟ್ಟ ಕಾರ್ಯಕ್ರಮದ ಹಲೋ. ಕೀರ್ತಿ ಹಿರೇಮಠ ಇವರಿಂದ ನೃತ್ಯ ಇದೆ ಲಾಸ್ಟ್. ಒಬ್ಬರು ಪ್ರವಚನ ಮುಗಿತೇವಲ್ಲ ಜೋರ್ ಹಾಳು ಬರ್ತತ್ತಲ್ಲ ಆ ಲೆಕ್ಕಕ್ಕದ ಜೈ ಮಂಗಲಂ ಜೈ ನಮಃ ಪರಾಪತೆ ಶಿವ ಹರ ಹರ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ. ಕೊನೆ ದಿವಸ ತಮಗೆಲ್ಲ ಗೊತ್ತಿರ್ಲಿ, ನಾಳೆ ಸಾಯಂಕಾಲ ನಾವು ನೀವೆಲ್ಲರೂ ಕೂಡಿ ಇಲ್ಲೇ ಮತ್ತೆ ಹಿಂಗೆ ಜಯಘೋಷ ಹಾಕಕ್ಕಾಗಂಗಿಲ್ಲ, ಕುತ್ಕೊಂಡು ಒಂದಿಷ್ಟು ವಿಷಯಗಳನ್ನ ಹಂಚ್ಕೊಳಕ್ಕಾಗಂಗಿಲ್ಲ. ಕೊನೆಯ ದಿವಸದ ಈ ಕಾರ್ಯಕ್ರಮದ ಕೊನೆಯ ದಿವಸದ ಈ ವೇದಿಕೆಯಲ್ಲಿ ಒಂದ್ಸಾರಿ ಮಹಾತ್ಮರನ್ನ ನಾವೆಲ್ಲ ನೆನೆಯೋದಕ್ಕೆ ಅವಕಾಶ, ಒಂದ್ಸಾರಿ ಎಲ್ಲರೂ ಮನ ಮುಟ್ಟಿ ತನ ಮುಟ್ಟಿ ಭಾವ ಮುಟ್ಟಿ ಪರಿಶುದ್ಧವಾಗೋದಕ್ಕಾಗಿ ಪರಮಾತ್ಮನ ಕೃಪೆಯಾಗೋದಕ್ಕಾಗಿ ಜಯಘೋಷ ಹಾಕೋಣ. ನೀವು ಜಯಘೋಷ ಹಾಕೋದನ್ನ ರೆಕಾರ್ಡಿಂಗ್ ಮಾಡ್ಕೊಳಕ ನೋಡೋಣ. ಹೆಂಗ ಮಧ್ಯಾಹ್ನದಾಗ ಹೋಳಿಗೆ ಲಕ್ಷಿದ್ದೆಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡಾರಿಲ್ರಿ ಅವರು. ಬಸವೇಶ್ವರ ಮಹಾರಾಜ್ ಕಿ, ಆನಗಲ್ಲ ಗುರುಕುಮಾರೇಶ್ವರ ಮಹಾರಾಜ್ ಕಿ, ತೋಂಟದ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ, ಕಾಶಿಲಿಂಗೇಶ್ವರ ಮಹಾರಾಜ್ ಕಿ, ಮಲ್ಲಿಕಾರ್ಜುನ ಸ್ವಾಮಿ ಮಹಾರಾಜ್ ಕಿ, ಆನಂದ ದೇವರು ಮಹಾರಾಜ್ ಕಿ. ಜೈ ಮಂಗಲಂ ಜೈ ನಮಃ. ಪ್ರತಿ ವರ್ಷದಂತೆ ಹೆಣ್ಣು ಮಕ್ಕಳದೇ ಮೇಲುಗೈ. ಯಾವಾಗ ರಿಸಲ್ಟ್ನ್ಯಾಗ ಜಯಘೋಷ ಹಾಕಾಕ ನಮ್ ಗಂಡು ಹುಡುಗರದೇ ಮೇಲುಗೈ. ಗೋ ವಿರಾಟ್ಪುರ ಸ್ವಾಮಿಂಚರ ಚಕ್ರೇಶ್ವರ ಪ್ರಭು ಪರಾತ್ಪರರ್ ಗುರು ವಂದೇ ಗುರುಕುಮಾರೇಶ ಕೃಪಾನಿಲಯ. ಪ್ರಾತಸ್ಮರಣೀಯ 12ನೇ ಶತಮಾನದ ಬಸವಾದಿ ಶಿವಶರಣರನ್ನ, 15ನೇ ಶತಮಾನದ ತೋಂಟದ ಸಿದ್ಧಲಿಂಗೇಶ್ವರರನ್ನ, ದ್ವಿತೀಯ ಬಸವಣ್ಣನಾಗಿ ಸಮಾಜವನ್ನ ಸಂಘಟಿಸುತ್ತಾ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂಥ ಸಮಾಜ ಎನ್ನುತ್ತಲೇ ಸಮಾಜಕ್ಕಾಗಿ ಸರ್ವಸ್ವವನ್ನ
ಮೀಸಲಿಟ್ಟಿರ್ತಕ್ಕಂಥ ಮಹಾತ್ಮ ನನ್ನಪ್ಪ ಹಾನಗಲ್ಲ ಗುರುಕುಮಾರೇಶನನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ ಇರಿಸಿ, ಕ್ಷೇತ್ರದ ಅಧಿದೇವತೆಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಕರ್ತೃಗದ್ದುಗೆಗೆ, ಕಾಶಿಲಿಂಗೇಶ್ವರರ ಕರ್ತೃಗದ್ದುಗೆಗೆ, ಇನ್ನುಳಿದಂಥ ಎಲ್ಲ ದೇವರುಗಳ ಕರ್ತೃಗದ್ದುಗೆಗೆ ಶಿರಬಾಗಿ ಶರಣೆಂದು 7 ದಿವಸಗಳ ಕಾಲ ನಡೆದಿರ್ತಕ್ಕಂಥ ಜನಜಾಗೃತಿ ಪಾದಯಾತ್ರೆಯ ಒಂದು ಕಲ್ಪನೆ, ಅದರ ವ್ಯವಸ್ಥೆ, ಅದರ ಎಲ್ಲ ಕ್ರೆಡಿಟ್ ಹೋಗಬೇಕಾಗಿದ್ದು ಆನಂದೇವರಿಗೆ ಹಾಗೂ ಈ ಊರಿನ ಎಲ್ಲ ಹಿರಿಯ ಬಾಂಧವರಿಗೆ. ನಿಮ್ಮೆಲ್ಲರನ್ನ ಸತ್ಪಥದತ್ತ ಕೊಂಡೊಯ್ಯಲು ಸನ್ನದ್ಧರಾಗಿ ನಿಂತಿರ್ತಕ್ಕಂಥ, ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ, ಸಮಾಜದ ಬಗ್ಗೆ ಅತ್ಯಂತ ಅಪಾರ ಕಾಳಜಿಯನ್ನು ಹೊಂದಿರತಕ್ಕಂಥ, ಕಿರಿ ವಯಸ್ಸಿನಲ್ಲಿ ಹಿರಿಯಾದ ಸಾಧನೆಯನ್ನ ಮಾಡ್ತಾ ಜನರನ್ನ ಸರಿ ದಾರಿಯಲ್ಲಿ ನಡೆಸ್ತಾ ಅದರಲ್ಲೇ ಪರಮಾತ್ಮನನ್ನ ಕಾಣುವಂತ ಅಪರೂಪದ ಸಂತ ಆನಂದ ದೇವರಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ಜೊತೆಗೆ ಈ ಊರಿನ ಹಿರೇಮಠ ಬಂಧುಗಳು ವೇದಿಕೆ ಮೇಲೆ ಇದ್ದಾರೆ, ಅವರಿಗೂ ಕೂಡ ಶರಣಾರ್ಥಿಗಳು. ಬೇರೆ ಊರಿನಿಂದ ಈ ಕಾರ್ಯಕ್ರಮವನ್ನು ನೋಡಿ, ಕಾರ್ಯಕ್ರಮದ ಔಚಿತ್ಯವನ್ನು ನೋಡಿ, ಗೋಟೆ ಗ್ರಾಮದವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅದು ಈ ಊರಿನ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡಬಹುದಾದಂತ ಕಾರ್ಯಕ್ರಮ ಐತಿ. ನಾವೆಲ್ಲ ಹೋಗೋಣ ಅನ್ನೋ ಅಭಿಮಾನವನ್ನು ಇಟ್ಕೊಂಡು ಬಂದಿರತಕ್ಕಂಥ, ಈ ಊರಿನ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ ಅಭಿಮಾನ ಇಟ್ಕೊಂಡು ಬಂದಿರುವ ಎಲ್ಲ ಬೇರೆ ಊರಿನ ಶರಣ ಬಾಂಧವರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು, ನಿಮ್ಮೆಲ್ಲರಿಗೂ ಸ್ವಾಗತ. ಜೊತೆಗೆ ಈ ಊರಿನ ಎಲ್ಲ ಹಿರಿಯ ಬಾಂಧವರೇ, ತಾಯಂದಿರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುವ ಚಿಜ್ಯೋತಿಗೆ ಶಿವಶರಣಾರ್ಥಿ. ಸಮಯ ಕಡಿಮೆ ಇದೆ, ನೇರವಾಗಿ ವಿಷಯಕ್ಕೆ ಬರೋಣ. ನಂತರ ಕಾರ್ಯಕ್ರಮದ ಮುಖ್ಯ ಉದ್ದೇಶವನ್ನ ಪರಮ ಪೂಜ್ಯರು ಮಾತಾಡ್ತಾರೆ. ಬಹಳಷ್ಟು ಜನ ತಾಯಂದ್ರೆ ಬಂದು ಕುಂತೀರಿ. ಬಂದು ಕುಂತಿದ್ದು ಒಂದ್ ಲೆಕ್ಕ ಆತಂದ್ರ ಹಣಿ ಮೇಲೆ ಭಸ್ಮ ಹಚ್ಕೊಂಡ್ ಬಂದು ಕುಂತೀರಿ. ನಿಮ್ಮ ಮುಖಗಳು ನಿಮಗೆ ಚೆನ್ನಾಗಿ ಕಾಣ್ತಾವಿಲ್ಲ ಗೊತ್ತಿಲ್ಲ, ಇಲ್ಲಿ ಮ್ಯಾಲ್ಗಡೆ ಕುಂತಿಲ್ಲ ನನಗೆ ಕಾಣಕತ್ತಾವು. ನಿಮಗ ಭಸ್ಮ ಹಚ್ಚದವು ಒಂದ್ ಚಪ್ಪಾಳೆ ತಟ್ಬೇಕು ನಾವು. ಅನಾಹುತ ಮಾಡದಾಗ ಹಸೆ ಭಸ್ಮ ತಗೊಂಡು ಗಸ 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 ತೆಕ್ಕಿ ಹಿಂಗ್ ಬಡದ್ರೆ ಬಹುಶಃ ಅದೇನಿನ್ ಒಂದ್ ವಾರ ಗಂಟೆ ಹೋಗಾಕಿಲ್ಲ ಅಂತ ಆಗ್ಬೇಕು. ಏನು ಕಾರ್ಯಕ್ರಮ ಆನಂದಪ್ಪಗಳು ಇಷ್ಟೆಲ್ಲ ಓಡಾಡಿ ಮಾಡಕತ್ತಾರ, ಕಾರ್ಯಕ್ರಮ ಏನು ಕೊಟ್ಟು ನಮ್ಮ ಜನಾಂಗಕ್ಕೆ ಏನು ಕೊಟ್ಟು ಅಂತ ಕೇಳುವಂತವರಿಗೆ ನಾವೆಲ್ಲ ಅಭಿಮಾನದಿಂದ ಹೇಳಬೇಕು, ಇಂಥ ಪುಟ್ಟ ಬಾಲಕರು ನಮ್ಮೂರಿನ ಹೆಮ್ಮೆಯ ಕೋರರಾಗಿ ಒಂದಿಷ್ಟು ತಮ್ಮ ಕಲೆಯನ್ನ ಪ್ರದರ್ಶನ ಮಾಡೋದಕ್ಕ, ಶರಣ ಸಂಸ್ಕೃತಿಯನ್ನ ಸಾರೋದಕ್ಕ ವೇದಿಕೆ ಸಾಕ್ಷಿಯಾತು ಅಂತ ನಾವೆಲ್ಲರೂ ಅಭಿಮಾನದಿಂದ ಹೇಳಬೇಕು. ಅಷ್ಟೇ ಅಲ್ಲ, ಸುಮ್ನೆ ಒಂದು ಕುಂಭ ಹೊತ್ತುಕೊಂಡು ಹಿಂಗ ಊರಾಗಿನ ಎಲ್ಲಾ ದೇವರುಗಳ ಜಾತ್ರೆಯನ್ನ ಮಾಡ್ತಿದ್ವಿ, ಕಳಸಿ ಹಿಡ್ಕೊಂಡು ಜಾತ್ರೆ ಮಾಡ್ತಿದ್ವಿ. ನಮ್ಮ ಮಸ್ತಕದ ಮೇಲೆ ಶರಣರ ಎಲ್ಲ ಮಹಾತ್ಮರ ಚರಿತ್ರೆಗಳನ್ನ ಇರಿಸುತ್ತಾ ನಮ್ಮ ಬದುಕನ್ನ ಬಂಗಾರ ಮಾಡಿದಿರ್ತಕ್ಕಂಥ ಕಾರ್ಯಕ್ರಮ ಅಂತ ನಾವೆಲ್ಲರೂ ಅಭಿಮಾನದಿಂದ ಹೇಳಬೇಕು. ಅಷ್ಟೇ ಅಲ್ಲ, ಯಾವ ಹಣಿ ಮೇಲೆ ಒಂದಿಷ್ಟು ಸ್ನೋ ಪೌಡರ್ಗಳು ಮತ್ತೊಂದು ಮಗದೊಂದು ಬಂದು ಕುಂತಂತ ಸಂದರ್ಭದೊಳಗ ಅವುಗಳನ್ನೆಲ್ಲ ದೂರ ಇರಬೇಕು. ನಮ್ಮ ಸಂಸ್ಕೃತಿಯ ಮತ್ತೊಂದು ಪ್ರತಿರೂಪವಾಗಿರ್ತಕ್ಕಂಥ ವಿಭೂತಿಯನ್ನು ಹಚ್ಚಿಕೊಂಡು ಒಂದಿಷ್ಟು ಕುಂಕುಮ ಹಚ್ಚಿಕೊಂಡು ಬಂದು ಬಿಟ್ರ ಸಾಕ್ಷಾತ್ ನಮ್ಮೂರಿನ ಲಕ್ಷ್ಮೀ ದೇವಿಯೇ ಬಂದ್ಲೇನೋ ಅನ್ನೋ ಅಷ್ಟರ ಮಟ್ಟಿಗೆ ನೀವೆಲ್ಲರೂ ಬಂದು ಕುಂತಿರಲ್ಲ. ಈ ಎಲ್ಲ ಬದಲಾವಣೆಗೆ ಈ ವೇದಿಕೆ ಸಾಕ್ಷಿಯಾಗಿದೆ. ನಾನು ಅಲ್ಲಿ ಅವ್ರು ಯಾರ ಅಲ್ಲಿಂದ ಏನಾರ ಬಿದ್ದು ಮಾಡ್ಕೊಂಡ್ರಲ್ಲ ಅದ್ರ ಪರಿಸ್ಥಿತಿ ಯಾರು ಒಬ್ರು ಊರಲ್ಲಿ ಒಬ್ಬರ ಸಮ ಹೋಗು ಒಂದು ಬಡಿಗೆ ತಗೊಂಡು ಹೋಗು, ಒಬ್ಬೊಬ್ಬರನ್ನ ಲಗಾಶ್ ಅಲ್ಲಿಂದ ಕೆಳಗಿಳಿಸ್, ಏನಾರ ಮಾಡ್ಕೊಂಡು ಅದ್ರ ಪದ್ಧತಿ ಯಾರು ಅನುಭವಿಸ್ತವಳು ಹೋಗಿ ಹೇಳ್ತೀನಿ. ಒಬ್ಬರನ್ನ ನಿಗರ್ಸ್ಬೇಡ್ರಿ ಅಲ್ಲಿ, ಬಿಡ್ರಿ ಅಣ್ಣಾರ ಇನ್ನೂ ಒಂದಿರ್ತೈತಿ. ನಾ ಅಂದ್ರೆ ನಡೀತೈತಿ, ನೀವು ಅಂದ್ರೆ ಮಾತಾಡ್ತ ಬೇಡ, ನಾ ಅನ್ನಕ್ ರೆಡಿ ಇದೆ, ನಿಮಗೆ ಬಿಡ್ರಿ ಇರ್ಲಿ. ಅಲ್ಲಿದ್ದು ಸ್ವಲ್ಪ ದೊಡ್ಡ ಕಾಣ್ಸಕತ್ತಾವ, ಇಲ್ಲಿ ಸಣ್ಣ ಇದ್ದು ಹೆದರಿಕೆ ಬಂತ ನನಗ. ಸ್ವಲ್ಪ ವಿಷಯದ ಕಡೆ ಬರೋಣ. ಇಂಥ ಒಂದು ಅಪರೂಪದ, ನಾನು ಸಣ್ಣ ಮಕ್ಕಳನ್ನೆಲ್ಲ ಓಣಿ ಒಳಗ ಹೋಗುವಂತ ಸಂದರ್ಭದೊಳಗ ಕೇಳ್ತಿದ್ದೆ, ತಮ್ಮ ನಿಮ್ಮ ಮನೆಗೆ ಅಜ್ಜಾರ ಬಂದಿದ್ರೇನೋ? ಬಂದಿದ್ರಿ ಅಜ್ಜಾರ.
ಮತ್ತ ನೀನು ಇದ್ದೇನೋ ಇಲ್ಲ ಅಜ್ಜರ ಸಾಲಿಗೆ ಹೋಗಿದ್ದೆ ಅಂತ ಒಬ್ರು ಹೇಳ್ತಿದ್ರು, ಇದ್ದೀವ್ರಿ ಅಜ್ಜರ ಅಂತ ಒಬ್ರು ಹೇಳ್ತಿದ್ರು. ಮತ್ತ ಅಜ್ಜಾರ ಏನ್ ಕೊಟ್ರ ನಿಮಗ ಅಂದ ತಕ್ಷಣ ಕೊಳ್ಳಾಗಿಂದ ತೆಗೆದು ರುದ್ರಾಕ್ಷಿಯನ್ನ ತೋರಿಸಿ, ಅಜ್ಜವರ ಇಷ್ಟು ದಿವಸ ನಮಗೆ ಯಾರು ಬಂದು ಹಿಂಗ ರುದ್ರಾಕ್ಷಿ ಕೊಟ್ಟು ಧರ್ಮದ ದಾರಿ ಒಳಗೆ ನಡಿ ಅಂತ ಹೇಳಿರ್ಲಿಲ್ಲ, ನಮಕ್ಕಿಂತ ಬಾಳೇನು ದೊಡ್ಡ ವಯಸ್ಸಲ್ಲ, ಆದಾಗ್ಯೂ ಸಹಿತ ತಾವು ಧರ್ಮ ಮಾರ್ಗದೊಳಗೆ ನಡೆಯುವುದಷ್ಟೇ ಅಲ್ಲದೆ ನಮ್ಮ ಊರಿಗೆ ಬಂದು ಮನೆಗೆ ಬಂದು ಧರ್ಮ ಮಾರ್ಗದೊಳಗೆ ನಡೆಸುವಂತ ಆನಂದಪ್ಪಗಳು ಈ ರುದ್ರಾಕ್ಷಿಗಳನ್ನು ನಮಗ ಕೊಟ್ಟಾರ ಅಂತ ಹೇಳಿದಾಗ ಸಾರ್ಥಕ ಆತು ಅಂತ ಅನಿಸ್ತು. ಕಾರ್ಯಕ್ರಮ ನಡೆದಿದ್ದಕ್ಕೂ ಸಾರ್ಥಕ ಆತು ಅಂತ ಅನಿಸ್ತು. ಮತ್ತ ಎಷ್ಟೋ ಜನರಿಗೆ ಗೊತ್ತಾಯ್ತು ಯಾವ ನಿಟ್ಟಿನಲ್ಲಿ ನಮ್ಮ ಸಮಾಜ ನಡೆದಿದೆ, ಯಾವ ನಿಟ್ಟಿನಲ್ಲಿ ನಾವೆಲ್ಲ ಸಾಗಬೇಕಾಗಿದೆ, ಯಾವ ದಾರಿಯಲ್ಲಿ ಸಾಗಿದ್ರೆ ನಮ್ಮ ಮುಂದಿನ ಭವಿಷ್ಯ ಅತ್ಯಂತ ಸಮೃದ್ಧವಾಗಿರ್ತದೆ, ಸುಖಮಯವಾಗಿರ್ತದೆ, ಶಾಂತಿಯಿಂದ ಇರ್ತದೆ ಅನ್ನೋದು ಬಹಳಷ್ಟು ಜನರಿಗೆ ಅರ್ಥ ಆಯ್ತು. ಗೊತ್ತಿರ್ಲಿ ನಿಮಗೆ, ಕುಡಿದವರು ಬಿಡ್ತಾರೋ ಇಲ್ಲೋ ಬೇಡ, ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ಕುಡಿಯುವವರು ಜೋಳಿಗೆಯನ್ನ ಮುಟ್ಟಿ ಹಾಕದವರು ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ, ನಾನು ಮಾಡಾಕತ್ತಿದ್ದ ತಪ್ಪೈತಿ ಅನ್ನೋದು ಈ ವೇದಿಕೆ ಮೇಲೆ ಬಂದು ಒಪ್ಕೊಳಕತ್ತಾರಲ್ಲ, ಇಷ್ಟು ಬದಲಾವಣೆ ಆದ್ರೆ ಸಾಕು, ಗೊತ್ತಿಲ್ಲ ಒಂದು ದಿವಸ ಅದರ ಪರಿಣಾಮ ನಮಗೆ ಸಿಗುತ್ತದೆ, ಅದರ ರಿಸಲ್ಟ್ ನಮಗೆ ಸಿಗುತ್ತದೆ. ತಾವು ಮಾಡಿದ ತಪ್ಪು ಅನ್ನೋದು ಗೊತ್ತಾದ ಮೇಲೆ ಆ ಮನುಷ್ಯ ಆ ತಪ್ಪುಗಳನ್ನು ಪದೇ ಪದೇ ಮಾಡಕ್ ಹೋಗಲ್ಲ, ಬದಲಾವಣೆ ಆಗ್ತಾ ಬರ್ತಾನೆ, ಕಾಲಾಂತರದೊಳಗೆ ಬದಲಾವಣೆ ಆಗ್ತಾನೆ. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು, ಒಳ್ಳೊಳ್ಳೆ ಪುರಾಣ ಪ್ರವಚನಗಳು ನಡೆದವು, ಆಮೇಲೆ ಅಜ್ಜವರ ಆಶೀರ್ವಚನ ಸಿಕ್ತು, ಜೊತೆಗೆ ನಿಮಗೊಂದಿಷ್ಟು ನಗು ಮತ್ತೊಂದು ಸಿಕ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಕಂಡುಕೊಂಡಿದ್ದೇನು ಅಂತ ಕೇಳಿದ್ರೆ, ನಿಮ್ಮ ಮನೆಯೊಳಗ ಇಲ್ಲೇನು ಬಂದು ಕುಂತಿರಲ್ಲ ಎಲ್ಲ ಶರಣರು, ಎಲ್ಲರ ಮನೆಯೊಳಗೆ ಇವತ್ತು ಡೈನಿಂಗ್ ಸೆಟ್ ಅದಾವ, ಎಲ್ಲರ ಮನೆಯೊಳಗ ಸೋಫಾ ಸೆಟ್ ಅದಾವ, ಕಡಿಕೇನು ಇರ್ತಿದ್ರು 4 ಚೇರ್ ಅದಾವ. ನಮ್ಮ ಮನೆಯೊಳಗನ ನಾವ ಕಟ್ಸಿರ್ತಕ್ಕಂಥ ಮನೆಯೊಳಗ ನಾವ ನೆಲಕ್ಕೆ ಕುಂದ್ರೋದಕ್ಕೆ ಸತತ ವಿಚಾರ ಮಾಡ್ತೀವಿ. ಯಾರ ಬಂದ್ರೆ ಹೊರಗೆ ನಿಂದಿರ್ಸೋದು, ಏನ್ ಪಡಸಾಲೆ ಕರ್ಕೊಂಡು ಹೋಗೋದು, ಮುಂದೆ ಅಡಿಗೆ ಮನೆಗೆ ಕರ್ಕೊಂಡು ಹೋಗೋದು ಅಂತ ಸತತ ವಿಚಾರ ಮಾಡ್ತೀವಿ. ಅಂತದ್ರ ಮಧ್ಯದೊಳಗ 21ನೇ ಶತಮಾನದೊಳಗೂ ಇಷ್ಟು ಮುಂದುವರೆದಿರ್ತಕ್ಕಂಥ ಈ ಊರೊಳಗ ನಾವು ಮನಿ ಒಳಗಿದ್ದಾಗ ನಮ್ಮ ಊರೊಳಗ ಮತ್ತೊಂದು ಕಡೆಗೆ ಮಗದೊಂದು ಕಡೆಗೆ ಹೋದಾಗ ನಮ್ಮ ಡಿಗ್ನಿಟಿಗಳನ್ನ ಒಂದ್ ಕಡೆಗಿಡನ, ಆದ್ರ ಇಲ್ಲಿ ಆನಂದಪ್ಪಗಳು ಬಂದು ಸಮಾನತೆಯ ಸಂದೇಶವನ್ನ ಸಾರಾಕತ್ತಾರ. ನಮ್ಮ ಅಂತಸ್ತು ಆಸ್ತಿ ಎಲ್ಲವನ್ನ ಬದಿಗಿಟ್ಟು ನಾವೆಲ್ಲರೂ ಒಂದು ಅನ್ನುವ ನಿಟ್ಟಿನೊಳಗೆ ಸಮಾನತೆಯಿಂದ ಕುತ್ಕೊಂಡು ಪುರಾಣ ಪ್ರವಚನ ಕೇಳೋದಂತ ಬಂದಿರಲ್ಲ, ಈ ಒಂದು ಸಮಾನತೆ ಇಂಥ ಕಾರ್ಯಕ್ರಮಗಳು ನಮಗ ಒದಗಿಸಿಕೊಡ್ತಾವ. ಗೊತ್ತಾಗತ್ತ ನಿಮಗ್? ವಿಚಾರ ಮಾಡಿ ನೋಡ್ರಿ, ನಿಮ್ಮ ಮನೆಯೊಳಗ ದಡಗನ್ನೆಲ್ಲ ಕುಂದಿರ್ತೀರೇನ್? ಹೋಗ್ಲಿ ಬೇರೆ ಕಡೆಗೆ ಎಲ್ಲರೂ ಹೋದಾಗ ಕುಂದಿರ್ತೀರೇನ್? ಅದು ಬೇಡ. ಈ ಕಾರ್ಯಕ್ರಮ ನಡೆದೈತಂತ ಇಲ್ಲೆಲ್ಲಾರು ಕುಂತೀರಿ, ನಾವು ಬಂದೀವಿ, ನಾಳೆ ಮಧ್ಯಾಹ್ನದ ದಡಗನ ಇಲ್ಲೆಲ್ಲಾರು ಬಂದು ಕುಂದ್ರ ಅಂತೀರ, ಅದೇ ಯಾಕ್ರಿ ಯಾಕೆ ನಮ್ಗೆ ಗತಿ ಇಲ್ಲ ಅಂತ ತಿಳ್ಕೊಂಡ್ರೆ ನೀವು? ಅದು ಅಸಮಾನತೆ. ಎಲ್ಲವೂ ಮತ್ತ ನಿಮಗೂ ಗೊತ್ತಿರ್ಲಿ, ಇಲ್ಲೇನು ಓಡಾಡಿ ಏನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರಲ್ಲಪ್ಪ, ನಿಮ್ಮ ಬಗ್ಗೆ ನನಗೆ ಅಭಿಮಾನ ಅದೆ, ಹೆಮ್ಮೆ ಅದೆ, ನಿಮ್ಮ ಬಗ್ಗೆ ಅತ್ಯಂತ ಕಾಳಜಿ ಅದೆ. ನೀವು ಈ ಕಾರ್ಯಕ್ರಮವನ್ನ ಬರೀ ಮೀಟಿಂಗಿಗೆ 100 ಜನ ಕೂಡಿರಿ, ಆಮೇಲೆ ನಿಮ್ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಬಂದು ನಿಂತುಕೊಂಡು ಈ ಕಾರ್ಯಕ್ರಮದ ಸಕ್ಸಸ್ಸಿಗಾಗಿ ದುಡಿದಿರಲ್ಲ. ಎಲ್ಲ ಹಿರಿಯರು, ಒಂದು ವಯಸ್ಸಿನ ಹುಡುಗರು ಏನು ದುಡಿದಿರಲ್ಲ, ನಿಮಗ ಇವತ್ತ ಈ ಕಾರ್ಯಕ್ರಮದ ರಿಸಲ್ಟ್ ಸಿಗ್ಲಿಕ್ಕಿಲ್ಲ, 20 ವರ್ಷ ಆದ್ಮೇಲೆ ಸಿಗುತ್ತದೆ ರಿಸಲ್ಟ್. ಹೆಂಗ್ ಸಿಗ್ತದ ಗೊತ್ತೈತೇನ್ರಿ? ಈಗ ಇಲ್ಲಿ ಅಪ್ಪುಗಳು ಬಂದು ಕಾರ್ಯಕ್ರಮ ಮಾಡಾಕತ್ತಾರ, ಅವರೆಲ್ಲ ಹಿರಿಯರು ಇದಕ್ಕೆ ಒಪ್ಪಿಗೆ ಕೊಟ್ರು. ಯಾಕೆ ಅವ್ರು ಕೊಟ್ರು ಗೊತ್ತೈತನ್ರಿ? ಅವ್ರು ಸಣ್ಣರಿದ್ದಾಗ, ಇಲ್ಲೇ ನೀವು ಹುಡುಗರು ಕುಂತಾವಲ್ಲ, ಇವ್ರೇನ್ ಕುಂತಾರಲ್ಲ, ಹಿಂಗ ಅವರು ಸಣ್ಣರಿದ್ದಾಗ ಈ ಊರಿಗೆ ಯಾರ್ಯಾರೋ ಬೇರೆ ಬೇರೆದವ್ರು ದೊಡ್ಡ ದೊಡ್ಡವ್ರು ಬಂದಿರಬೇಕು, ಬಂದು ಇಂಥ ಕಾರ್ಯಕ್ರಮಗಳನ್ನ ಮಾಡಿರಬೇಕು, ಅಥವಾ ಊರಾಗಿನ ಹಬ್ಬ ಹರಿದಿನಗಳನ್ನ ಮಾಡೋದನ್ನ ಅವರು ಸಣ್ಣವರಿದ್ದಾಗ ಅಜ್ಜನ ಕೈ ಹಿಡಿದು ಅಪ್ಪನ ಕೈ ಹಿಡಿದು ಕರ್ಕೊಂಡು ಹೋಗಿ ನೋಡ್ಯಾರ. ನೋಡಿ ಅವ್ರನ್ನ ಕತ್ತಾರು, ಅಜ್ಜವ್ರ ನಾವು ಸಣ್ಣರಿದ್ದಾಗ ನಮ್ಮ ಅಪ್ಪ ನಮ್ಮ ಅಜ್ಜ ಇಂಥ ಕಾರ್ಯಕ್ರಮ ಮಾಡ್ತಿದ್ರು, ಅವಾಗ ಅವ್ರ ಕೈ ಹಿಡ್ಕೊಂಡು ನಾವು ಹೋಗಿ ಕಾರ್ಯಕ್ರಮವನ್ನ ನೋಡೇವಿ, ಅನುಭವಿಸೀವಿ. ಅವ್ರ ಹಿರೇತನದಾಗ ಆ ಕಾರ್ಯಕ್ರಮ ಆಗಿತ್ತು, ಈಗ ನಮ್ದು ಹಿರೇತನ ಐತಿ, ನಮ್ಮ ಹಿರೇತನ ಇದ್ದಾಗ ನೀವು ಮಾಡಾಕತ್ತೀರ ಅಂದ ಮೇಲೆ ನಾವು ಸಹಿತ ಒಳ್ಳೇದಾಕತ್ತಿ ನಮ್ಮೂರಿಗೆ ಅನ್ನೋದಾದ್ರೆ ಮಾಡಿ ತೋರಿಸ್ತೀವಿ ಅಂತ ಅವ್ರು ಮಾಡಾಕತ್ತಾರ. ಗೊತ್ತಾಗತ್ತ ನೀವು? ಅವರು ಸಣ್ಣರಿದ್ದಾಗ ನೋಡ್ಯಾರ, ಈಗ ಅವ್ರು ಮಾಡ್ಯಾರ. ಈಗ ಅವ್ರ ಕಾರ್ಯಕ್ರಮ ಮಾಡಿದ್ದನ್ನು ನೋಡಿ ಈ ಹುಡುಗರು ಕುಂತಾವಲ್ಲ, ಇವ್ರು ನೋಡ್ತಾರ. ಇನ್ನೊಂದು 20 ವರ್ಷ ಆದ್ಮೇಲೆ ಇನ್ಯಾರೋ ಬರ್ಬೋದು, ಆನಂದ್ ಅಜ್ಜಾರ್ ಅಂತವ್ರು ಇನ್ಯಾರೋ ಬರ್ತಾರ. ಬಂದಾಗ ಅವ್ರಂತಾರ, ನಾವು ಸಣ್ಣರಿದ್ವಿ, ನಮ್ಮ ಕಾಕನೋ ದೊಡ್ಡಪ್ಪನೋ ಚಿಗಪ್ಪನೋ ನೀವೆಲ್ಲರದಿರಲ್ಲ, ಈಗೇನ್ ಮಾಡಿರಲ್ಲ, ನಿಮ್ಮ ಹೆಸರುಗಳನ್ನ ನೆನಪಿಟ್ಕೊಂತಾರ. ಅವರು ಸುಮ್ಮನೆ ಇರಂಗಿಲ್ಲ. ಅವರು 20 ವರ್ಷ ಆದ್ಮೇಲೆ
ನಾವು ಸಣ್ಣರಿದ್ದಾಗ ಇಂಥವ್ರೆಲ್ಲ ಓಡಾಡಿ ಇಂಥ ಅಜ್ಜವ್ರು ಬಂದಾಗ ಕಾರ್ಯಕ್ರಮ ಮಾಡಿಕೊಟ್ಟಿದ್ರು. ಅವಾಗ ರುದ್ರಾಕ್ಷಿ ಕಟ್ಟಿದ್ರು, ಭಸ್ಮ ಹಚ್ಚಿದ್ರು, ತಲೆ ಮೇಲೆ ಪುಸ್ತಕಗಳನ್ನು ಹೊತ್ತು ಮೆರವಣಿಗೆ ಮಾಡಿಸಿದ್ರು, ಸಮಾನತೆಯ ಸಂದೇಶವನ್ನು ಸಾರ್ತಾ ಎಲ್ಲರೂ ಕೂಡಿ ಉಣ್ಣುವ ತತ್ವವನ್ನು ಹೇಳಿದ್ರು. ಅಂತ ತತ್ವವನ್ನು ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಕೊಡೋಣ ಅಂತ ತಿಳ್ಕೊಂಡು ಹೇಳಿ ಅವರು ಟೊಂಕ ಕಟ್ಟಿ ನಿಲ್ತಾರ ಅಲ್ಲ, ಅವಾಗ ನಿಮ್ಮ ಸಾಧನೆ ಸಿದ್ಧಿಗಳು ಅವರಿಗೆ ಮಾರ್ಗದರ್ಶಿ ಆಗ್ತಾವು. ಇವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಅವರಿಗೆ ಪ್ರೇರಣೆ ಆಗ್ತಾವು. ಇದು ಒಂದು ಜನಾಂಗದಿಂದ ಇನ್ನೊಂದು ಜನಾಂಗಕ್ಕೆ ವರವಾಗಿ ಅಥವಾ ಕೊಡುಗೆಯಾಗಿ ಹೋಗುವಂತ ಒಂದು ವ್ಯವಸ್ಥೆ ಇದು. ಅಂಬೇಡ್ಕರ್ ನಿಮ್ಗೆಲ್ಲ ಗೊತ್ತಿದೆ, ನಮ್ಗೆಲ್ಲ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರ್ತಕ್ಕಂಥ ಶ್ರೇಷ್ಠ ದ್ರಷ್ಟಾರರು ಅಂತ ಅವ್ರನ್ನ ಕರಿತೀವಿ. ಅವರು ಒಂದು ಮಾತನ್ನು ಹೇಳ್ತಾರೆ, ಈ ಸಂದರ್ಭಕ್ಕೆ ಯೋಗ್ಯ ಅಂತ ನಿಮ್ಗೆ ಹೇಳ್ತೇನೆ. ಅವ್ರೇನ್ ಹೇಳ್ತಾರೆ ಗೊತ್ತೇನ್ರಿ, ನಾವೆಲ್ಲರೂ ಇತಿಹಾಸದೊಳಗ ನಮ್ಮ ಒಂದು 4 ಅಕ್ಷರ ನಮ್ಮ ಹೆಸರ ಮೇಲೆ ಬರಿಬೇಕು ಅನ್ನೋದಾಯ್ತು ಅಂದ್ರೆ, ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ, ಇದು ಗಟ್ಟಿ ಮಾತಿದು. ಯಾರ್ಯಾರೋ ಓದಿರ್ತಕ್ಕಂಥ ಇತಿಹಾಸವನ್ನ ನಾವು ಓದ್ಕೊಂಡು ಯಾರೋ ಬದುಕಿರ್ತಕ್ಕಂಥ ಜೀವನ ಶೈಲಿಯನ್ನ ಇನ್ನೊಬ್ರು ಯಾರೋ ಬರೆದಿಟ್ಟಿರ್ತಾರ, ಅವುಗಳನ್ನ ನಾವು ಇವತ್ತು ಓದ್ತೀವಿ. ಓದಿ ಅವುಗಳನ್ನ ನಾವು ಅರ್ಥ ಮಾಡಿಕೊಂಡು ಇಂಥ ಕಾರ್ಯಕ್ರಮ ನಡೆದಂತ ಸಂದರ್ಭದೊಳಗ, ಊರಿಗೆ ಒಳ್ಳೇದಾಗುವಂತ ಕೆಲಸ ನಡೆದಂತ ಸಂದರ್ಭದೊಳಗ, ನಾಡಿಗೆ ಒಳ್ಳೇದಾಗುವಂತ ಕೆಲಸ ನಡೆದಂತ ಸಂದರ್ಭದೊಳಗ ನಾವೇನಾದ್ರು ಪ್ರಾಮಾಣಿಕವಾಗಿ ದುಡಿದಿದ್ದ ಕರೆ ಆಯ್ತಂದ್ರ, ಹಿಂದಿನ ಇತಿಹಾಸವನ್ನ ನಾವು ಓದಿ ತಿಳ್ಕೊಂಡು ಇಂಥ ಕಾರ್ಯಕ್ರಮದೊಳಗೆ ದುಡಿದಿದ್ದ ಕರೆ ಆಯ್ತಂದ್ರ ಮುಂದಿನ ಜನಾಂಗಕ್ಕ ನಮ್ಮ ಹೆಸರ ಮೇಲೂ 4 ಲೈನ್ಗಳು ಓದೋದಕ್ಕೆ ಸಿಗ್ತಾವ. ನಿಮಗೆ ಗೊತ್ತಿರ್ಲಿ, ಹಿಂದಿನ ಇತಿಹಾಸ ನಮಗೆ ಗೊತ್ತಿರ್ಬೇಕು. ಅವ್ರೇನ್ ಹೇಳ್ತಾರಂದ್ರೆ, ಹಿಂದಿನ ಇತಿಹಾಸವನ್ನು ನೋಡಿ ಕಂಡರಿಯಲಲ್ಲದೆ ಇಂದಿನ ಹೆಜ್ಜೆಯನ್ನ ಇಡಬಾರದು. ಇಂದಿನ ಹೆಜ್ಜೆಯನ್ನ ನೋಡಿ ಕಂಡರಿಯಲಲ್ಲದೆ ಇಂದಿನ ಹೆಜ್ಜೆಯನ್ನ ಇಡಬಾರದು. ಮತ್ತಿನ್ನ ಹಿಂದಿನ ಹೆಜ್ಜೆಯನ್ನ ನೋಡಿ, ಇವತ್ತಿನ ಹೆಜ್ಜೆಯನ್ನ ನೋಡಿ ಕಂಡರಿಯಲಲ್ಲದೆ ನಾಳಿನ ಹೆಜ್ಜೆಯನ್ನ ಇಡಬಾರದು. ಅಪ್ಪಿ ತಪ್ಪಿ ಹಂಗಿಟ್ಟಿದ್ದ ಕರೆ ಆಯ್ತಂದ್ರ ಅದು ಇತಿಹಾಸ ಸೃಷ್ಟಿ ಆಗಂಗಿಲ್ಲ, ಗೊಂದಲ ಸೃಷ್ಟಿ ಆಕತಿ ಅಂತಾರ. ಯಾಕೆ ಈ ಮಾತನ್ನ ನಿಮ್ಗೆ ಹೇಳಾಕತ್ತೇನೆ ಅಂದ್ರ, ಅವರು ಸಣ್ಣರಿದ್ದಾಗ ಅವ್ರು ಹಿರಿಯರು ಮಾಡಿದ್ದನ್ನು ನೋಡಿ ಇವತ್ತು ಈ ಕಾರ್ಯಕ್ರಮ ಮಾಡಾಕತ್ತಾರ. ಈ ಕಾರ್ಯಕ್ರಮ ಮಾಡಿದ್ದನ್ನು ನೋಡಿ ಈ ಮಕ್ಕಳು ಇನ್ನು 20 ವರ್ಷ ಆದ್ಮೇಲೆ ಮಾಡ್ತಾವಲ್ಲ, ಇದು ಒಂದು ಜನಾಂಗದಿಂದ ಇನ್ನೊಂದು ಜನಾಂಗಕ್ಕೆ, ತಂದೆಯಿಂದ ಮಕ್ಕಳಿಗೆ, ಮಕ್ಕಳಿಂದ ಮೊಮ್ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಕೊಡುಕೊಳ್ಳುವಿಕೆಯಾಗಿ ಹೋಗುವಂತ ಅಪರೂಪದ ಸಂದೇಶ. ಬಹುಶಃ ಏನು ಆ ಅಂಬೇಡ್ಕರ್ ಅವ್ರು ಏನಾದ್ರು ಈ ಗೋಟೆ ಗ್ರಾಮದೊಳಗೆ ಇವತ್ತಿಗಿದ್ದಿದ್ರೆ, ನಾನು ಅವತ್ತು ಹೇಳಿರ್ತಕ್ಕಂಥ ಮಾತು ಇವತ್ತು ಗೋಟೆ ಗ್ರಾಮದೊಳಗ ಅಕ್ಷರಶಃ ನಡೆದೈತಿ, ಹಿಂಗಾಗಿ ನಾನು ಖುಷಿ ಪಡ್ತೇನೆ ಅಂತ ಅಂಬೇಡ್ಕರ್ ಅವರು ಸಹಿತ ಖುಷಿ ಪಡ್ತಿದ್ರು. ಅಷ್ಟು ಅದ್ಭುತವಾಗಿ ಈ ಕಾರ್ಯಕ್ರಮ ನಡೆದ. ನಾನಿವತ್ತು ಮಾತಾಡುವಂತ ಮಾತು ಸ್ವಲ್ಪ ಬದಲಿರ್ತಾವ, ನಿಮ್ಗೆ ಗೊತ್ತಿರ್ಲಿ, ಬಹಳಷ್ಟು ತಿಳಿದವರಿಗೆ ಇದರ ಕಿಮ್ಮತ್ತು ಗೊತ್ತಾಗುತ್ತೆ. ಇದು ಸುಮ್ಮನೆ ಆಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಅವಾಗಳ ನೀವೆಲ್ಲರೂ ಹೊಂಟ್ರ ಏನ್ ಮಾಡಾಕತ್ತೀರಿ, ಹಬ್ಬ ಮಾಡಾಕತ್ತೀರಿ, ಹೌದ್ರಾ? ಅಣ್ಣಾರ್ದೆಲ್ಲರದು ಸುಗ್ಗಿ ಲೆಕ್ಕ ಐತಿ, ಇನ್ನೊಂದು ಕಡೆಗೆ ಮಳಿ ಕಣ್ಣ ಮುಚ್ಚಲೆ ಆಟ ಆಡಕತ್ತೈತಿ. ಎಲ್ಲರೂ ತಮ್ಮ ಕೆಲಸದೊಳಗೆ ಬೀಜಿ ಇರುವಂತ ಸಂದರ್ಭ. ಹೊಂಟ್ರೆ ಮತ್ತೆ ನಾಳೆ ಶ್ರಾವಣ ಚೆಲುವಾಕತಿ, ತಿಂಗಳ ಗಂಟ್ಲೆ ಇದ ಊರಾಗ ಪುರಾಣ ಹತ್ತಾಕತ್ತೈತಿ. ಇದರ ಮಧ್ಯನೂ ಸಹಿತ ಇಡೇ ಊರಿಗೂರ ಒಂದಾಗಿ ಚಂದಾಗಿ ಇಂಥದೊಂದು ಕಾರ್ಯಕ್ರಮ ಮತ್ತೊಂದು ಅವಕಾಶ ನಮಗೆ ಸಿಗಲಿಕ್ಕಿಲ್ಲ. ನಾವೆಲ್ಲರೂ ಕೂಡಿ ಮಾಡೋಣಂತ ಮಾಡಿರಲ್ಲ, ಇದೊಂದು ಸಣ್ಣ ಕೆಲಸ ಏನಲ್ಲ. ನಮ್ಮಂತ ನಾವು ಬೇರೆ ಕಡೆಯಿಂದ ಬಂದು ನೋಡಿ ಖುಷಿ ಪಡುವಂತ ಕಾರ್ಯಕ್ರಮ ನೀವೆಲ್ಲರೂ ಮಾಡಿರಿ. ಇದು ಅಕ್ಷರಶಃ ಆನಂದ ಅಜ್ಜವರಿಗೆ, ನನ್ನಂತವನಿಗೆ ಅತ್ಯಂತ ಆನಂದ ತಂದಿದೆ, ಖುಷಿ ತಂದಿದೆ, ಹೆಮ್ಮೆನ ತಂದಿದೆ. ಒಂದು ಕಾಲ ಇತ್ತು, ಶ್ರೇಷ್ಠ ಶಿಷ್ಯರಿಗೆ ಒಳ್ಳೆ ಗುರುಗಳು ಸಿಗಬೇಕಂದ್ರ ಅಥವಾ ಒಳ್ಳೆ ಶಿಷ್ಯನಿಗೆ ಒಳ್ಳೆ ಗುರುಗಳು ಸಿಗಬೇಕಂದ್ರ ಶಿಷ್ಯ ಆದವ ಪುಣ್ಯ ಮಾಡಿರ್ಬೇಕನ್ನೋ ಕಾಲ ಒಂದಿತ್ತು. ನಿಮ್ಗೆ ತಿಳಿತೈತೇನ್ರಿ? ಶಿಷ್ಯರಿಗೆ ಒಳ್ಳೆ ಗುರು ಸಿಗಬೇಕಾಗಿತ್ತಂದ್ರ ಶಿಷ್ಯರು ಪುಣ್ಯ ಮಾಡಿರ್ಬೇಕು ಅನ್ನುವಂಥದ್ದು ಕಾಲ ಇತ್ತು. ಒಳ್ಳೆ ತಂದೆ ತಾಯಿಗಳು ಒಳ್ಳೆ ಮಕ್ಕಳಿಗೆ ಸಿಗಬೇಕಂದ್ರ ಮಕ್ಕಳು ಪುಣ್ಯ ಮಾಡಿರ್ಬೇಕು ಅನ್ನೋ ಒಂದು ಕಾಲಿತ್ತು. ಈಗ ಹೆಂಗಾಗ್ಬಿಟ್ಟಂದ್ರ ಒಳ್ಳೆ ಗುರುಗಳಿಗೆ ಒಳ್ಳೆ ಶಿಷ್ಯರು ಸಿಗುದು ಪುಣ್ಯ ಗುರುಗಳದ ಇರ್ಬೇಕಾಗೈತಿ. ಗುರುಗಳದ ಪುಣ್ಯ ಇತ್ತಂದ್ರೆ ಒಳ್ಳೆ ಶಿಷ್ಯರು ಸಿಗ್ತಾರಂತ. ಆ ಪರಿಸ್ಥಿತಿ ಒಳಗ ಬಹುಶಃ ನಮ್ಮ ಆನಂದ ಅಜ್ಜವ್ರದ್ದು ಎಂತ ಪುಣ್ಯ ಐತಂದ್ರ, ನನ್ನಂತ ಒಂದು ಎಂತ ಪುಣ್ಯ ಐತಂದ್ರ, ಗೋಟೆ ಗ್ರಾಮದ ಎಲ್ಲಾ ಭಕ್ತರು ನಾವೆಲ್ಲರೂ ನಿಮ್ಮ ಶಿಷ್ಯರಾಗಿ ನೀವು ಹೇಳದಂಗೆ ಕೇಳ್ಕೊಂಡು ಹೋಗ್ತೀವ್ರಿ ಅಪ್ಪಾರ ಅಂತ ಬಂದು ಕುಂತಿರಲ್ಲ, ನಿಜವಾಗ್ಲೂ ನಮ್ಮ ಪುಣ್ಯ ಐತೇನೋ ಅನ್ನುವಷ್ಟರ ಮಟ್ಟಿಗೆ ನೀವೆಲ್ಲ ಶಿಸ್ತು ಸೌಜನ್ಯತೆಯಿಂದ ಕುಂತೀರಿ ಅನ್ನೋದನ್ನ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಮತ್ತಿನ್ನ ಹಿಂದಿನ ಇತಿಹಾಸವನ್ನ ನಾವು ತಿಳ್ಕೊಳ್ಳದೆ ಇವತ್ತ ಏನ್ ಮಾಡಿವಲ್ಲ, ಇದನ್ನ ಮಾಡಿಬಿಟ್ರ ನಾವು ಮತ್ತೆ ಮರೆತು ಹೋಗ್ತೀವಿ. ನಾನು ಹಿಂಗೆ ಯೋಚನೆ ಮಾಡ್ತಿದ್ದೆ,
ಕುಂತಂತ ಸಂದರ್ಭದಲ್ಲಿ ನಾವು ಸ್ವಾಮಿಗಳಂತ ಬಂದೇವಿ. ಬಹುಶಃ ಬೇರೆ ಹುಡುಗರ ತರ ನಾವು ಪ್ಯಾಂಟ್ ಶರ್ಟ್ ಹಾಕೊಂಡು ಬಂದ್ಬಿಟ್ಟಿದ್ರ ನಮ್ಮನ್ನ ನೀವ್ ಯಾರು ಬಾ ಅನ್ಬೇಕಾಗಿರ್ಲಿಲ್ಲ, ನಮ್ಮ ಸಲುವಾಗಿ ಇಷ್ಟು ಜನ ನೀವು ಕುಂದ್ರಬೇಕಾಗಿರ್ಲಿಲ್ಲ. ಸ್ವಾಮಿ ಅನ್ನೋ ಒಂದು ಬಟ್ಟೆಯನ್ನ ಹಾಕೊಂಡು ನಾವಿಲ್ಲಿ ಬಂದು ಕುಂತೀವನ್ನೋ ಸಲುವಾಗಿ ನೀವೆಲ್ಲ ಬಂದಿರಿ. ಸ್ವಾಮಿ ಅಂದ್ರೇನು? ಒಬ್ಬ ಸ್ವಾಮಿಯಾದಂತವ ಬಂದ್ ಇಂಥ ಊರೊಳಗೆ ಒಂದು ಕರೆಯನ್ನ ಕೊಟ್ರೆ ಇಷ್ಟೆಲ್ಲ ಜನ ಕೂಡ್ತಾರ ಅನ್ನೋದಾದ್ರೆ ಸ್ವಾಮಿತ್ವಕ್ಕಿರುವಂತ ಘನತೆ ಗೌರವ ಆದ್ರೂ ಎಂತದು ಅಂತ ನಾನು ಸ್ವಲ್ಪ ಹಂಗ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ ಮಧ್ಯಾಹ್ನದಲ್ಲಿ. ನನಗೆ ಅವಾಗ ಅನಿಸ್ತು, ಹಾನಗಲ್ ಕುಮಾರ ಸ್ವಾಮಿಗಳು, ನೀವೆಲ್ಲ ಹೆಸರು ಕೇಳಿರಿ, ಅವ್ರಿಗೆ ಬಹಳಷ್ಟು ಮಂದಿ ಅಲ್ಲಿ ಹೋಗಿ ಬಂದಿರಿ. ಅನುದಾನ ಶಾಸ್ತ್ರಿಗಳು ಹಾನಗಲ್ ಕುಮಾರ್ ಅದ್ರ ಬಗ್ಗೆ ಬಹಳ ಹೇಳ್ಯಾರ. ಹಾನಗಲ್ ಕುಮಾರ ಸ್ವಾಮಿಗಳು ಒಂದು ಮಾತನ್ನು ಹೇಳ್ತಿದ್ರು, ಸ್ವಾಮಿ ಯಾವಾಗ ಭಕ್ತರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿತಾನಂದ್ರ ಸ್ವಾಮಿಯಾದಂತವ ಯಾವುದೋ ಒಂದು ಮಠಕ್ಕೆ ಒಡೆಯನಾಗಿ ಮಠದೊಳಗ ಮಠ ಬೆಳೆಸುವಂತ ಮಠದಾಗ ಕುಂತ್ರ ಅವ ನಿಜವಾದ ಸನ್ಯಾಸಿ ಅಂತ ಆಗಂಗಿಲ್ಲ. ಯಾವ ಸ್ವಾಮಿ ಮಠವನ್ನ ಬಿಟ್ಟು ಬಂದು ಸಮಾಜದ ಓರೆ ಕೋರೆಗಳನ್ನ ತಿದ್ದಿ ಅವರನ್ನ ಸರಿದಾರಿಗೆ ನಡೆಸ್ತಾ ಅವರಿಗೆ ಧರ್ಮ ಮಾರ್ಗವನ್ನು ಹೇಳ್ತಾನಲ್ಲ, ಅವ ನಿಜವಾದ ಸನ್ಯಾಸಿ ಅಂತ ಹಾನಗಲ್ ಕುಮಾರ ಸ್ವಾಮಿಗಳು ಹೇಳ್ತಿದ್ರು. ಅವ್ರ ಭಾಷೆದಾಗ ಹೇಳ್ಬೇಕಂದ್ರೆ ಸ್ವಾಮಿ ಅಂದರೆ ಮಠದ ಒಡೆಯನಲ್ಲ, ಸಮಾಜದ ನಿಷ್ಠಾವಂತ ಸೇವಕ ಅಂತ ಹೇಳ್ತಿದ್ರು ಹಾನಗಲ್ ಕುಮಾರ ಸ್ವಾಮಿಗಳು. ಬಹುಶಃ ಆ ಮಾತಿನ ಅರ್ಥವನ್ನ ಸರಿಯಾಗಿ ಮೈಗೂಡಿಸಿಕೊಂಡು ಬದುಕ್ತಿರ್ತಕ್ಕಂಥ ಆನಂದ ದೇವರು ಮಠಕ್ಕಾಗಿ ಕೇವಲ 1.5 ವರ್ಷ ಆಯ್ತು ಓಲೆ ಮಠಕ್ಕೆ, ಜಮಖಂಡಿ ಓಲೆ ಮಠಕ್ಕೆ. ಆ ಮಠಕ್ಕೆ ತನ್ನದೇ ಆದಂತ ಭಕ್ತ ವರ್ಗ ಇದೆ. ಆ ಭಕ್ತರಿಗೆ ಅಷ್ಟೇ ಗುರುಗಳಾಗಿ ಮಠದೊಳಗೆ ಬರುವಂತ ಆದಾಯವನ್ನು ಇಟ್ಟುಕೊಂಡು ಚಂದಗೆ ಊಟ ಮಾಡ್ಕೊಂಡು ಇರ್ಬೋದಾಗಿತ್ತು. ಆದ್ರೆ ಅವರು ಕಲ್ತು ಬಂದಿದ್ದೆಲ್ಲಿ ಅಂದ್ರೆ ಶಿವಯೋಗ ಮಂದಿರದೊಳಗೆ. ಹಾನಗಲ್ ಕುಮಾರಪ್ಪ ಏನು ನಿರ್ಮಾಣ ಮಾಡಿರ್ತಕ್ಕಂಥ ಶಿವಯೋಗ ಮಂದಿರದಲ್ಲಿ ಓದ್ಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ. ಅವರಂದ್ರು, ಜಮಖಂಡಿ ಓಲೆ ಮಠ ಅಷ್ಟೇ ನನ್ನ ಪರಿಧಿ ಅಲ್ಲ, ನಾನು ಸನ್ಯಾಸಿಯಾಗಿ ಕಾವಿ ಬಟ್ಟೆ ಹಾಕೊಂಡಿದ್ದು ಮಠದೊಳಗೆ ಇರೋದಕ್ಕಲ್ಲ, ಇಡೇ ಜಮಖಂಡಿ ತಾಲೂಕಿನೇ ನನ್ನ ಮಣಿ ಇದ್ದಂಗ, ಅಲ್ಲಿರ್ತಕ್ಕಂಥ ಎಲ್ಲಾ ಶರಣ ಬಾಂಧವರು ನನ್ನ ಅಣ್ಣ ತಮ್ಮಂದಿರು, ತಂದೆ ತಾಯಿಗಳಿದ್ದಂಗ. ಅವರ ನೋವು ನಲಿವುಗಳಿಗೆ ನಾನು ಸ್ಪಂದಿಸದೇ ಇದ್ರೆ ನಾನು ಸ್ವಾಮಿ ಆಗಿದ್ದಕ್ಕೂ ಸಾರ್ಥಕ ಆಗಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಜೋಳಿಗೆ ಹಾಕೊಂಡು ನಿಮ್ಮ ಊರಿಗೆ ಬಂದಿದ್ದಾರೆ. ಗೊತ್ತಿರಲಿ. ಮಠಗಳಂದ್ರೆ ಏನು? ಸುಮ್ನೆ ಹಂಗ ಯೋಚನೆ ಮಾಡ್ಬೇಕು ನಾವು. ಮಠಗಳಂದ್ರೇನು? 4 ಗೋಡೆಗಳು, ಸುಟ್ಟ ಇಟ್ಟಿಗೆಯ 4 ಗೋಡೆಗಳೇನು ಮಠಗಳಂದ್ರೆ? ಒಂದು ಮಹಾದ್ವಾರ, ಮುಂದೊಂದು ಗದ್ದಿಗೆ, ಅಷ್ಟೇನು ಮಠಗಳಂದ್ರೆ? ಇಲ್ಲ. ಓಲೆ ಮಠ ಸುಮ್ನೆ 4 ಗೋಡೆಗಳ ಒಂದು ಬಾಕಲದ ಸುಟ್ಟ ಇಟ್ಟಿಗಳ ಕಟ್ಟಡ ಅಲ್ಲ, ಅದಕ್ಕೊಂದು ಘನ ಪರಂಪರೆ ಐತಿ ಓಲೆ ಮಠಕ್ಕೆ. ಆ ಮಠದ ಪರಂಪರೆಯನ್ನು ಅಜ್ಜವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಾರ. ನಿಮಗೂ ಗೊತ್ತಿರ್ಲಿ, ಬಹಳಷ್ಟು ಮಂದಿ ಹಿರಿಯರಿ ಎಲ್ಲಾ ಗೊತ್ತೈತಿ. ಓಲೆ ಮಠದ ದೊಡ್ಡ ಅಜ್ಜರು ಬರ್ತಿದ್ರು, ಕರೆಸ್ತಿದ್ರಿ, ಇವ್ರನ್ನು ಬಹಳಷ್ಟು ನೀವು ಊರಿಗೆ ಕರೆಸಿರಿ. ಜಮಖಂಡಿ ಒಳಗೆ ಓಲೆ ಮಠ ಅಂತ ಗೊತ್ತದ ನಿಮ್ಗೆಲ್ಲ. ಮತ್ತ ಈಗ ಸ್ವಲ್ಪ ದಿವಸಗಳ ಹಿಂದೆ ಅಲ್ಲಿ ಶಿಕ್ಷಣ ಸಂಸ್ಥೆಗಳಿತ್ತು. ಆ ಶಿಕ್ಷಣ ಸಂಸ್ಥೆಯೊಳಗೆ ಕಲ್ತಂತವ್ರು ಬಹಳಷ್ಟು ಜನ ದೊಡ್ಡ ದೊಡ್ಡ ಪೋಸ್ಟ್ನ್ಯಾಗ ಅದಾರ, ಹಿರಿಯರಿಗೆಲ್ಲ ಗೊತ್ತದ. ಆದ್ರೆ ಇವತ್ತಿನ ಯುವಕ ಜನಾಂಗ, ಈಗೊಂದು 20-25 ವರ್ಷದ ಒಳಗಿನ ಹುಡುಗರಿಗೆ ಓಲೆ ಮಠ, ಜಮಖಂಡಿ ಇದು ಬಹಳಷ್ಟು ಮಂದಿ ಗೊತ್ತಿಲ್ಲ. ಹಿನ್ನೆಲೆ ತಿಳ್ಕೊಬೇಕಲ್ಲ. ಆನಂದ್ ದೇವರು ಅಂದ್ರೆ ಯಾರು? ಸುಮ್ನೆ ಹಂಗ ಹಿನ್ನೆಲೆ ಗೊತ್ತಿರ್ಬೇಕಲ್ಲ ನಿಮ್ಗೆ. ಅದಕ್ಕೆ ಹೇಳಕತ್ತೇನೆ ಕೇಳ್ರಿ. ಆನಂದ್ ದೇವರು ಅಂದ್ರೆ ಓಲೆ ಮಠದ ಇವತ್ತಿನ ನಿಯೋಜಿತ ಉತ್ತರಾಧಿಕಾರಿಗಳು. 2 ವರ್ಷ ಆಯ್ತು ಮಠಕ್ಕಾಗಿ. ಆ ಓಲೆ ಮಠ ಜಮಖಂಡಿ ಒಳಗೈತಲ್ಲ, ಓಲೆ ಮಠ ಅನ್ನೋ ಹೆಸರು ಹೆಂಗ್ ಬಂತು? ಸುಮ್ನೆ ನಿಮ್ಗೆ ಗೊತ್ತಿರ್ಬೇಕು. ಹೇಳ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್, ಎಷ್ಟು ಚಂದ ನಮ್ಮ ಬೆಳಗಾವಿಯ ಕಾರಂಜಿ ಮಠದ ನಿಯೋಜಿತ ಉತ್ತರಾಧಿಕಾರಿಯಾಗಿರುವಂಥ ಪರಮ ಪೂಜ್ಯ ಶ್ರೀ ಶಿವಯೋಗಿ ಡಾಕ್ಟರ್ ಶಿವಯೋಗಿ ಮಹಾಸ್ವಾಮೀಜಿಯವರು ಎಷ್ಟು ಚಂದ ಹಿತ ನುಡಿಗಳನ್ನು ಹೇಳಿದ್ರು ಅಂತೇಳಿ ನನಗಂತೂ ಕೇಳಿ ಭಾರಿ ಖುಷಿ ಅನಿಸ್ತು. ನಿಮಗೆಲ್ಲ ಹೆಂಗೆ ಅನಿಸ್ತು ಅಂತೇಳಿ ಪ್ರತಿಯೊಬ್ಬರೆಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ಈ ಸ್ವಾಮೀಜಿ ಅವರಿಗೆ ನಮ್ಮ ಜಮಖಂಡಿ ಓಲೆ ಮಠದ ಆನಂದ ಸ್ವಾಮೀಜಿಯವರು, ಆಮೇಲೆ ನಮ್ಮ ಬೆಳಗಾವಿಯ ಡಾಕ್ಟರ್ ಅಂದ್ರೆ ಕಾರಂಜಿ ಮಠದ ನಿಯೋಜಿತ ಉತ್ತರಾಧಿಕಾರಿ ಶಿವಯೋಗಿ ಸ್ವಾಮೀಜಿ ಅವರಿಗೆ ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ. ಹಿಂಗೆ ನೀವು ಬೆಳಿತಾರೆ ಇನ್ನಷ್ಟು ಎತ್ತರಕ್ಕೆ ಅಂಥೇಳಿ ಹಾರೈಸುತ್ತಾ ಇವತ್ತನ ಇಲ್ಲಿ ಅಂದ್ರೆ ಅರ್ಧನ ಹಾಕಿನ್ರಿ. ಇವರು ನಮ್ಮ ಬೆಳಗಾವಿ ಸ್ವಾಮೀಜಿಯವರು ಹಿತ ನುಡಿ ಹೇಳಿದ್ದು ಒಂದು ಅಂದ್ರೆ ಬರೋಬ್ಬರಿ ಒಂದು 1.5 ತಾಸು ಅಂದ್ರೆ ಹಿತ ನುಡಿ ಹೇಳ್ಯಾರಿ ಅವರು. ನಾಳೆಗೆ ಇದನ್ನು ಉಳಿದ ಅರ್ಧ ಭಾಗ ಏನೈತಿಲ್ರಿ, ನಾಳೆಗೆ ಹಾಕ್ತಾನೆ ವಿಡಿಯೋ ಪ್ರವಚನದ. ಈಗ ಈ ವಿಡಿಯೋ ಇಷ್ಟಕ್ಕೆ ಮುಗಿಸೋಕ್ಕಿದನು. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪ್ರತಿಯೊಬ್ಬರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನನ್ನ ಇನ್ಸ್ಟಾಗ್ರಾಮ, ಫೇಸ್ಬುಕ್ಕಿಗೆ ಅಲ್ಲಿ ಫಾಲೋ ಮಾಡ್ಕೊರಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಪೌನ್ಯರು ಯಾರ್ಯಾರು ಇರ್ತಾರಲ್ರಿ ಅವ್ರಿಗೆ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಪ್ರತಿಯೊಬ್ಬರಿಗೆಲ್ಲ ಏನು ಮಾಡಿರಿ, ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಏನು ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾನೆ. ಈಗ ಏನು ಮಾಡ್ತಾನೆ ರೀ, ಈ ವಿಡಿಯೋ ಇಷ್ಟಕ್ಕೆ ಮುಗಿಸೋಕ್ಕಿದನು. ಮತ್ತು ನಾಳೆಗೆ ಇನ್ನು ಅರ್ಧ ಏನು ಉಳ್ದೈತಿಲ್ರಿ ಸ್ವಾಮೀಜಿಯವ್ರ ಭಾಷಣದ ವಿಡಿಯೋ ಹಾಕ್ತಾನು. ಅಲ್ಲಿ ತನಕ ಎಲ್ಲರಿಗೂ ಬಾಯ್.